ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 4ನೆಯ ಸ್ಕಂದದಲ್ಲಿ ಬರುವಂತಹ ಧ್ರುವ ಮಹಾರಾಜನ ಕಥೆಯ ಕುರಿತಾಗಿ ನಾವು ತಿಳಿದುಕೊಳ್ಳುತ್ತಿದ್ದೇವೆ. ತಪಸ್ಸಿಗೆಂದು ಹೊರಟಂತಹ 5 ವರ್ಷದ ಬಾಲಕ ಧ್ರುವ ಮಹಾರಾಜನಿಗೆ ನಾರದ ಮುನಿಗಳು ಉಪದೇಶವನ್ನು ನೀಡುತ್ತಾರೆ. ಓಂ ನಮೋ ಭಗವತೆ ವಾಸುದೇವಾಯ ಎಂಬ 12 ಅಕ್ಷರಗಳ ಮಂತ್ರವನ್ನು ನಾರದ ಮುನಿಗಳು ಧ್ರುವನಿಗೆ ಬೋಧಿಸುತ್ತಾರೆ. ಶುದ್ಧ ಜಲ, ಪರಿಶುದ್ಧವಾದ ಹೂಮಾಲೆಗಳು, ಹಣ್ಣು ಹೂವುಗಳು, ಅರಣ್ಯದಲ್ಲಿ ದೊರಕುವ ಗೆಡ್ಡೆಗೆಣಸು, ತರಕಾರಿಗಳು, ದೇವೋತ್ತಮ ಪರಮಪುರುಷನಿಗೆ ಬಹುಪ್ರಿಯವಾದ ತುಳಸಿ ದಳಗಳು ಇವುಗಳನ್ನು ಅರ್ಪಿಸಿ ಭಗವಂತನನ್ನು ಪೂಜಿಸಬೇಕು. ತುಳಸಿಯು ದೇವೋತ್ತಮ ಪರಮಪುರುಷನಿಗೆ ಬಹಳ ಪ್ರಿಯವಾದದ್ದು. ದೇವೋತ್ತಮ ಪರಮಪುರುಷನನ್ನು ಪೂಜಿಸುವ ಪ್ರಕ್ರಿಯೆಯಲ್ಲಿ ತುಳಸಿ ದಳವು ಬಹುಮುಖ್ಯವಾದದ್ದು. ಧ್ರುವ ಮಹಾರಾಜನು ಆರಾಧನೆ ಮಾಡಿದ್ದು ಯಮುನಾ ನದಿಯ ದಂಡೆಯ ಮೇಲೆ. ನಾರದ ಮುನಿಗಳು ತಮ್ಮ ಉಪದೇಶವನ್ನು ಮುಂದುವರಿಸುತ್ತಾ ಧ್ರುವ ಮಹಾರಾಜನಿಗೆ ಈ ರೀತಿಯಾಗಿ ನುಡಿದರು. ನನ್ನ ಪ್ರೀತಿಯ ಧ್ರುವನೇ, ದೇವರ ವಿಗ್ರಹವನ್ನು ಅರ್ಚಿಸುವುದು ಮತ್ತು ಮಂತ್ರವನ್ನು ದಿನಕ್ಕೆ 3 ಸಾರಿ ಜಪಿಸುವುದು, ಇವುಗಳ ಜೊತೆಗೆ ದೇವೋತ್ತಮ ಪರಮಪುರುಷನು ವಿವಿಧ ಅವತಾರಗಳಲ್ಲಿ ತನ್ನದೇ ಪರಮೋನ್ನತ ಸಂಕಲ್ಪದಂತೆ ತನ್ನ ಶಕ್ತಿಗಳ ಮೂಲಕವಾಗಿ ಮೆರೆದ ದಿವ್ಯ ಲೀಲಾ ಕಾರ್ಯಗಳನ್ನು ಕುರಿತು ಚಿಂತನೆ ಮಾಡಬೇಕು. ಯಾವ ವ್ಯಕ್ತಿಯು ದೇಹ, ಮನಸ್ಸು ಮತ್ತು ಮಾತುಗಳಿಂದ ಪ್ರಾಮಾಣಿಕವಾಗಿಯೂ ಗಂಭೀರವಾಗಿಯೂ ಭಗವಂತನ ಭಕ್ತಿ ಸೇವೆಯಲ್ಲಿ ನಿರತನಾಗುತ್ತಾನೆಯೋ ಮತ್ತು ವಿದ್ಯುಕ್ತವಾದ ಭಕ್ತಿ ಚಟುವಟಿಕೆಗಳಲ್ಲಿ ಎಡೆಬಿಡದೆ ತೊಡಗಿರುತ್ತಾನೆಯೋ ಅವನ ಬಯಕೆಯನ್ನು ಭಗವಂತ ಪೂರೈಸುತ್ತಾನೆ. ಅಂತಹ ಭಕ್ತನು ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷಗಳನ್ನು ಬಯಸಿದರೂ ಆ ಫಲಗಳು ಅವನಿಗೆ ದೊರಕುತ್ತವೆ. ವ್ಯಕ್ತಿಯು ಮೋಕ್ಷದ ವಿಷಯದಲ್ಲಿ ಹೆಚ್ಚು ಗಂಭೀರವಾಗಿದ್ದರೆ ಅಲೌಕಿಕವಾದ ಪ್ರೇಮ ಸೇವಾ ಪ್ರಕ್ರಿಯೆಯಲ್ಲಿ ಅವನು ನಿರತನಾಗಬೇಕು. ಇಂದ್ರಿಯ ಕಾಮನೆಗಳಿಗೆ ಸಂಬಂಧಿಸಿದ ಸಮಸ್ತ ಚಟುವಟಿಕೆಗಳಿಂದ ದೂರವಾಗಿರಬೇಕು. ರಾಜಕುಮಾರ ಧ್ರುವನು ಹೀಗೆ ನಾರದ ಮಹರ್ಷಿಗಳಿಂದ ಉಪದೇಶವನ್ನು ಪಡೆದು ತನ್ನ ಗುರುವಾದ ಅವರಿಗೆ ಪ್ರದಕ್ಷಿಣೆಯನ್ನು ಮಾಡಿ ನಮಸ್ಕರಿಸಿದನು. ಆಮೇಲೆ ಭಗವಾನ್ ಶ್ರೀಕೃಷ್ಣನ ಚರಣ ಕಮಲಗಳ ಹೆಜ್ಜೆ ಗುರುತುಗಳಿಂದ ಸದಾ ಅಲಂಕೃತವಾಗಿ ವಿಶೇಷವಾಗಿ ಮಂಗಲಕರವಾದ ಮಧುವನದತ್ತ ಹೊರಟನು. ಧ್ರುವನು ಭಕ್ತಿ ಸೇವೆಯಲ್ಲಿ ನಿರತನಾಗುವುದಕ್ಕಾಗಿ ಮಧುವನವನ್ನು ಪ್ರವೇಶ ಮಾಡಿದ ಮೇಲೆ ನಾರದ ಮಹರ್ಷಿಗಳಿಗೆ ಇತ್ತ ಅರಮನೆಯಲ್ಲಿ ರಾಜ ಉತ್ತಾನಪಾದನು ಹೇಗಿದ್ದಾನೆಯೋ ನೋಡಬೇಕು ಎನಿಸಿತು. ನಾರದರು ಬಂದಾಗ ರಾಜ ಉತ್ತಾನಪಾದನು ಸೂಕ್ತವಾದ ರೀತಿಯಲ್ಲಿ ಅವರನ್ನು ಬರಮಾಡಿಕೊಂಡನು. ಗೌರವಪೂರ್ವಕವಾಗಿ ವಂದಿಸಿ ಅವರನ್ನು ಸತ್ಕರಿಸಿದನು. ಹಿತವಾದ ಆಸನದಲ್ಲಿ ಕುಳಿತು ನಾರದರು ಮಾತನಾಡತೊಡಗಿದರು. ಪ್ರಿಯ ರಾಜನೇ, ನಿನ್ನ ಮುಖ ಬಾಡಿದೆ. ದೀರ್ಘಕಾಲದಿಂದ ಯಾವುದೋ ವಿಷಯದಲ್ಲಿ ಚಿಂತಾಕ್ರಾಂತನಾಗಿರುವಂತೆ ನೀನು ಕಾಣುತ್ತಿದ್ದೀಯೆ. ಇದೇಕೆ? ಧರ್ಮ, ಅರ್ಥ, ಕಾಮ ಸಂಬಂಧವಾದ ನಿನ್ನ ಕೆಲಸ ಕಾರ್ಯಗಳಿಗೆ ಏನಾದರೂ ತಡೆ ಉಂಟಾಗಿದೆಯೇ? ನಾರದ ಮುನಿಗಳು ಈ ರೀತಿಯಾಗಿ ಪ್ರಶ್ನಿಸಿದಾಗ ರಾಜ ಉತ್ತಾನಪಾದನು ಈ ರೀತಿ ನುಡಿದನು. ಬ್ರಾಹ್ಮಣೋತ್ತಮರೇ, ನನಗೆ ನನ್ನ ಪತ್ನಿಯ ಗೀಳು ಹಿಡಿದಿದೆ. ನಾನು ಎಷ್ಟರ ಮಟ್ಟಿಗೆ ಪತಿತನಾಗಿದ್ದೇನೆಂದರೆ ಕೇವಲ 5 ವರ್ಷದ ಬಾಲಕನಾದ ನನ್ನ ಮಗನ ವಿಷಯದಲ್ಲಿಯೂ ಕೂಡ ನಾನು ಕರುಣೆ ತೋರಿಸದೇ ಹೋದೆನು. ಅವನು ಬಹುದೊಡ್ಡ ಚೇತನ, ಅವನು ದೊಡ್ಡ ಭಕ್ತ. ಆದರೂ ಅವನನ್ನೂ ಅವನ ತಾಯಿಯನ್ನು ನಾನು ಬಹಿಷ್ಕರಿಸಿಬಿಟ್ಟಿದ್ದೇನೆ. ತನ್ನ ಪತ್ನಿಯ ಮೇಲೆ ವಿಪರೀತವಾಗಿ ಮೋಹಗೊಂಡಿರುವುದರಿಂದ ಕರುಣೆ, ಸಹಾನುಭೂತಿಗಳನ್ನೇ ತಾನು ಕಳೆದುಕೊಂಡು ಬಿಟ್ಟಿರುವುದಾಗಿ ರಾಜನು ಹೇಳುತ್ತಿದ್ದಾನೆ. ರಾಜನಿಗೆ 2 ಪತ್ನಿಯರು. ಮೊದಲನೆಯ ಹೆಂಡತಿ ಸುನೀತಿ, 2ನೆಯವಳು ಸುರುಚಿ. ಅವನಿಗೆ 2ನೆಯವಳಲ್ಲಿ ಅತಿಮೋಹ. ಅದರಿಂದಾಗಿ ಅವನು ಧ್ರುವನನ್ನು ಸರಿಯಾದ ರೀತಿಯಲ್ಲಿ ನಡೆಸಿಕೊಳ್ಳುವುದು ಸಾಧ್ಯವಾಗಲಿಲ್ಲ. ಧ್ರುವನು ತಪಸ್ಸು ಮಾಡುವುದಕ್ಕಾಗಿ ಮನೆ ಬಿಟ್ಟು ಹೋಗುವುದಕ್ಕೆ ಅದೇ ಕಾರಣ. ಒಬ್ಬ ತಂದೆಯಾಗಿ ತನ್ನ ಮಗನ ಮೇಲೆ ಪ್ರೀತಿ ಇದ್ದರೂ ರಾಜನು ಧ್ರುವನ ವಿಷಯದಲ್ಲಿ ಆ ಪ್ರೀತಿಯನ್ನು ತೋರಿಸಲು ಸಾಧ್ಯವಾಗಲಿಲ್ಲ. ತನ್ನ ಮಗನನ್ನು ಹಾಗೆ ಅಟ್ಟಿದುದಕ್ಕಾಗಿ ರಾಜನು ಪಶ್ಚಾತ್ತಾಪಪಟ್ಟನು. ಏಕೆಂದರೆ ಧ್ರುವನಿನ್ನು 5 ವರ್ಷದ ಮಗು. ಒಬ್ಬ ತಂದೆಯು ತನ್ನ ಹೆಂಡತಿ ಮಕ್ಕಳನ್ನು ಹೀಗೆ ತಿರಸ್ಕರಿಸಬಾರದು. ಸುನೀತಿ ಮತ್ತು ಧ್ರುವ ಇಬ್ಬರನ್ನೂ ಹಾಗೆ ತಾನು ಅಲಕ್ಷಿಸುವುದಕ್ಕಾಗಿ ಉತ್ತಾನಪಾದ ರಾಜನು ವ್ಯಥೆಪಡುತ್ತಿದ್ದನು. ಅವನ ಮುಖವು ಕುಂದಿ ಹೋಗಿತ್ತು. ಉತ್ತಾನಪಾದನು ತನ್ನ ಮಾತನ್ನು ಮುಂದುವರಿಸುತ್ತಾ, ಬ್ರಾಹ್ಮಣೋತ್ತಮರೇ, ನನ್ನ ಮಗನ ಮುಖವು ಸುಂದರವಾಗಿ ಅರಳಿದ ಕಮಲದಂತಿತ್ತು. ಈಗ ಅವನು ಎಷ್ಟು ಅಪಾಯದ ಸ್ಥಿತಿಯಲ್ಲಿದ್ದಾನೋ ಎಂದು ನಾನು ಕಳವಳ ಪಡುತ್ತಿದ್ದೇನೆ. ಅವನಿಗೆ ಈಗ ರಕ್ಷಣೆಯಿಲ್ಲವಲ್ಲ. ಅವನಿಗೆ ತುಂಬ ಹಸಿವಾಗಿರಬಹುದು. ಕಾಡಿನಲ್ಲಿ ಎಲ್ಲೋ ನೆಲದ ಮೇಲೆ ಬಿದ್ದುಕೊಂಡಿರಬಹುದು. ತೋಳಗಳು ಮೇಲೆ ಬಿದ್ದು ಅವನನ್ನು ತಿಂದು ಬಿಡಲು ಪ್ರಯತ್ನಿಸುತ್ತಿರಬಹುದು. ವಿಷಾದದಲ್ಲಿ ಮುಳುಗಿದ್ದಂತಹ ರಾಜ ಉತ್ತಾನಪಾದನನ್ನು ಕುರಿತಾಗಿ ನಾರದ ಮಹರ್ಷಿಗಳು ಈ ರೀತಿಯಾಗಿ ಉತ್ತರ ಕೊಟ್ಟರು. ಪ್ರಿಯ ರಾಜನೇ, ನಿನ್ನ ಮಗನ ವಿಷಯದಲ್ಲಿ ದುಃಖಿಸಬೇಡ.
ದೇವೋತ್ತಮ ಪರಮಪುರುಷನು ಅವನನ್ನು ಕಾಪಾಡಿದ್ದಾನೆ. ಧ್ರುವನ ಪ್ರಭಾವದ ಬಗೆಗೆ ನಿನಗೆ ವಾಸ್ತವ ಸಂಗತಿಯು ತಿಳಿಯದೇ ಹೋದರೂ ಈಗಾಗಲೇ ಅವನ ಪ್ರಸಿದ್ಧಿಯು ಲೋಕವೆಲ್ಲ ವ್ಯಾಪಿಸಿದೆ. ನಿನ್ನ ಮಗನು ಸಮರ್ಥನು. ಬಹುದೊಡ್ಡ ಚಕ್ರವರ್ತಿಗಳಿಗೂ ಮಹರ್ಷಿಗಳಿಗೂ ಸಾಧ್ಯವಾಗದೇ ಹೋದ ಮಹತ್ಕಾರ್ಯವನ್ನು ಅವನು ಸಾಧಿಸುತ್ತಾನೆ. ಬಹುಬೇಗನೆ ಅವನು ಕಾರ್ಯಸಾಧನೆ ಮಾಡಿಕೊಂಡು ಮನೆಗೆ ಹಿಂದಿರುಗುತ್ತಾನೆ. ಅವನು ಜಗತ್ತಿನಾದ್ಯಂತ ನಿನ್ನ ಕೀರ್ತಿಯನ್ನು ಹರಡುತ್ತಾನೆ. ಕೆಲವೊಮ್ಮೆ ಋಷಿಗಳು ಭಕ್ತರು ಕಾಡಿಗೆ ಹೋಗಿ ಅಲ್ಲಿ ಭಕ್ತಿ ಸೇವೆಯಲ್ಲೋ ಧ್ಯಾನದಲ್ಲೋ ನಿರತರಾಗುತ್ತಾರೆ ಎಂದು ಕೇಳಿದಾಗ ನಮಗೆ ಆಶ್ಚರ್ಯವಾಗುತ್ತದೆ. ರಕ್ಷಿಸುವವರು ಯಾರೂ ಇಲ್ಲದೆ ವ್ಯಕ್ತಿಯು ಕಾಡಿನಲ್ಲಿ ಬದುಕುವುದು ಹೇಗೆ ಎನಿಸಬಹುದು. ನಾರದ ಮುನಿಗಳು ಇದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಅಂತಹ ವ್ಯಕ್ತಿಗಳನ್ನು ದೇವೋತ್ತಮ ಪರಮಪುರುಷನು ಅತ್ಯುತ್ತಮವಾಗಿ ಕಾಪಾಡುತ್ತಾನೆ. ಶರಣಾಗತಿ ಎಂದರೆ ಇದೇ ಅರ್ಥ. ಶರಣು ಬಂದ ಜೀವಿಯು ಎಲ್ಲೇ ಇರಲಿ ದೇವೋತ್ತಮ ಪರಮಪುರುಷನು ಅವನನ್ನು ಸದಾಕಾಲವೂ ಕಾಪಾಡುತ್ತಾನೆ. ಆ ವಿಷಯದಲ್ಲಿ ಖಚಿತವಾದ ವಿಶ್ವಾಸವಿದೆ. ಅಂತಹ ವ್ಯಕ್ತಿಯು ಎಂದಿಗೂ ಒಂಟಿಯಾಗಿರುವುದಿಲ್ಲ. ಈ ವಿಶ್ವದ ಯಾವುದೇ ಭಾಗದಲ್ಲಿ ಭಕ್ತಿ ಸೇವಾ ನಿರತವಾದ ಯಾವುದೇ ವ್ಯಕ್ತಿಯು ಎಂದಿಗೂ ಭಗವಂತನಿಂದ ರಕ್ಷಿತನಾಗದೇ ಇರುವುದಿಲ್ಲ. ಉತ್ತಾನಪಾದನು ನಾರದ ಮುನಿಗಳ ಮಾತುಗಳನ್ನು ಕೇಳಿ ತನ್ನ ರಾಜ್ಯಭಾರಕ್ಕೆ ಸಂಬಂಧಿಸಿದ ಎಲ್ಲ ಕರ್ತವ್ಯಗಳನ್ನು ಕೈಬಿಟ್ಟು ಬಿಟ್ಟನು. ಬಹು ವಿಶಾಲವೂ ಮಹಾಲಕ್ಷ್ಮಿಯಂತೆ ಸುಸಮೃದ್ಧವೂ ಸಂಪದ್ಭರಿತವೂ ಆದ ರಾಜ್ಯದ ಆಡಳಿತವನ್ನು ತೊರೆದು ತನ್ನ ಮಗ ಧ್ರುವನ ಬಗೆಗೆ ಆಲೋಚನೆ ಮಾಡುತ್ತಾ ಇದ್ದು ಬಿಟ್ಟನು. ಇತ್ತ ಧ್ರುವನು ಮಧುವನಕ್ಕೆ ಬಂದವನೇ ಯಮುನಾ ನದಿಯಲ್ಲಿ ಸ್ನಾನ ಮಾಡಿದನು. ರಾತ್ರಿಯಿಡೀ ಉಪವಾಸ ಮಾಡಿ ಜಾಗರೂಕತೆಯಿಂದ ಎಚ್ಚರವಾಗಿದ್ದು ರಾತ್ರಿಯನ್ನು ಕಳೆದನು. ಅನಂತರ ನಾರದ ಮಹರ್ಷಿಗಳ ಉಪದೇಶದಂತೆ ದೇವೋತ್ತಮ ಪರಮಪುರುಷನನ್ನು ಪೂಜಿಸುವುದರಲ್ಲಿ ನಿರತನಾದನು. ಮೊದಲನೆಯ ತಿಂಗಳು ಧ್ರುವನು ಪ್ರತಿ 3ನೆಯ ದಿನ ಕೇವಲ ಹಣ್ಣುಗಳನ್ನೂ ಕಾಯಿಗಳನ್ನೂ ತಿಂದನು. ದೇಹವನ್ನೂ ಆತ್ಮವನ್ನೂ ಒಟ್ಟಿಗೆ ಇರಿಸಿಕೊಳ್ಳುವುದಕ್ಕಾಗಿ ಮಾತ್ರವೇ ಆತನು ಆಹಾರವನ್ನು ಸ್ವೀಕರಿಸುತ್ತಿದ್ದನು. ಈ ರೀತಿಯಾಗಿ ದೇವೋತ್ತಮ ಪರಮಪುರುಷನ ಆರಾಧನೆಯಲ್ಲಿ ಮುಂದುವರಿದನು. 2ನೆಯ ತಿಂಗಳು ಧ್ರುವ ಮಹಾರಾಜನು ಕೇವಲ 6 ದಿನಗಳಿಗೆ ಒಂದು ಸಾರಿ ಒಣಗಿದ ಹುಲ್ಲನ್ನು ಎಲೆಗಳನ್ನು ಆಹಾರವಾಗಿ ಸೇವಿಸಿದನು. ಹಾಗೆಯೇ ತನ್ನ ಆರಾಧನೆಯನ್ನು ಮುಂದುವರಿಸಿದನು. 3ನೆಯ ತಿಂಗಳು ಅವನು 9 ದಿನಗಳಿಗೆ ಒಮ್ಮೆ ಕೇವಲ ನೀರನ್ನು ಕುಡಿಯುತ್ತಿದ್ದನು. ಸಂಪೂರ್ಣವಾಗಿ ಸಮಾಧಿಸ್ಥನಾಗಿದ್ದು ಉತ್ತಮವಾದ ಸ್ತೋತ್ರಗಳಿಂದ ಸ್ತುತಿಸಲ್ಪಡುವ ದೇವೋತ್ತಮ ಪರಮಪುರುಷನನ್ನು ಪೂಜಿಸಿದನು. 4ನೆಯ ತಿಂಗಳು ಧ್ರುವ ಮಹಾರಾಜನು ಶ್ವಾಸೋಚ್ಛ್ವಾಸವನ್ನು ಸಂಪೂರ್ಣವಾಗಿ ನಿಯಂತ್ರಿಸಿದನು. ಪ್ರತಿ 12ನೆಯ ದಿನ ಒಂದು ಸಾರಿ ಉಸಿರನ್ನು ತೆಗೆದುಕೊಂಡನು. ಹೀಗೆ ತನ್ನನ್ನು ಪೂರ್ತಿಯಾಗಿ ನೆಲೆಗೊಳಿಸಿಕೊಂಡು ದೇವೋತ್ತಮ ಪರಮಪುರುಷನನ್ನು ಅರ್ಚಿಸಿದನು. 5ನೆಯ ತಿಂಗಳು ರಾಜಕುಮಾರ ಧ್ರುವನು ತನ್ನ ಉಸಿರಾಟವನ್ನು ಎಷ್ಟು ಸಮರ್ಪಕವಾಗಿ ನಿಯಂತ್ರಿಸಿದ್ದನೆಂದರೆ ಒಂದೇ ಕಾಲಿನ ಮೇಲೆ ಕಂಬದ ಹಾಗೆ ನಿಂತುಕೊಂಡು ಸ್ವಲ್ಪವೂ ಅಲುಗಾಡದೆ ಮನಸ್ಸನ್ನು ಸಂಪೂರ್ಣವಾಗಿ ಪರಬ್ರಹ್ಮನ ಮೇಲೆ ಏಕಾಗ್ರಗೊಳಿಸಲು ಸಮರ್ಥನಾದನು. ಇಂದ್ರಿಯಗಳು ಮತ್ತು ಇಂದ್ರಿಯ ವಿಷಯಗಳ ಮೇಲೆ ಅವನು ಸಂಪೂರ್ಣ ನಿಯಂತ್ರಣವನ್ನು ಸಾಧಿಸಿಕೊಂಡನು. ಈ ರೀತಿಯಾಗಿ ಬೇರೆ ಯಾವ ಕಡೆಗೂ ಹರಿಯದಂತೆ ದೇವೋತ್ತಮ ಪರಮಪುರುಷನ ರೂಪದ ಮೇಲೆ ತನ್ನ ಮನಸ್ಸನ್ನು ಕೇಂದ್ರೀಕರಿಸಿದನು. ಹೀಗೆ ಧ್ರುವ ಮಹಾರಾಜನು ಸಮಸ್ತ ಭೌತ ಸೃಷ್ಟಿಯ ಆಶ್ರಯನೂ ಸಕಲ ಜೀವಕೋಟಿಯ ಪ್ರಭುವೂ ಆದ ದೇವೋತ್ತಮ ಪರಮಪುರುಷನನ್ನು ತನ್ನ ಹೃದಯದಲ್ಲಿ ಸೆರೆಹಿಡಿದು ಇಟ್ಟುಕೊಳ್ಳಲು 3 ಲೋಕಗಳೂ ನಡುಗತೊಡಗಿದವು. ರಾಜಕುಮಾರನಾದ ಧ್ರುವನು ಒಂದೇ ಸಮನೆ ಒಂಟಿ ಕಾಲಿನ ಮೇಲೆ ಸ್ಥಿರವಾಗಿ ನಿಂತಿದ್ದರಿಂದ ಅವನ ಹೆಬ್ಬೆರಳಿನ ಭಾರವು ಅರ್ಧ ಭೂಮಿಯನ್ನೇ ಕೆಳಕ್ಕೆ ನೂಕಿತು. ದೋಣಿಯಲ್ಲಿ ಒಯ್ಯುತ್ತಿರುವ ಆನೆಯು ತನ್ನ ಒಂದೊಂದು ಹೆಜ್ಜೆಯಿಂದಲೂ ದೋಣಿಯನ್ನು ಎಡಕ್ಕೂ ಬಲಕ್ಕೂ ತೂಗಾಡಿಸುವ ಹಾಗೆ ಇದು. ಸಕಲ ದೇವಾದಿ ದೇವತೆಗಳೆಲ್ಲರೂ ಉಸಿರುಗಟ್ಟಿ ಹೋಗಿ ದೇವೋತ್ತಮ ಪರಮಪುರುಷನಲ್ಲಿ ಆಶ್ರಯವನ್ನು ಪಡೆದು ಮೊರೆಯಿಟ್ಟರು. ಪ್ರಿಯ ಪ್ರಭುವೇ, ನೀನು ಅಖಿಲ ಚರಾಚರ ಜೀವಿಗಳ ಆಶ್ರಯವಾಗಿದ್ದೀಯೆ. ಈಗ ಸಮಸ್ತ ಜೀವಕೋಟಿಯು ಉಸಿರಾಡಲಾಗದೆ ಕಷ್ಟಪಡುತ್ತಿದೆ. ಎಲ್ಲರ ಶ್ವಾಸೋಚ್ಛ್ವಾಸವು ಕಟ್ಟಿಹೋಗಿದೆ. ಇಂತಹ ಅನುಭವ ಹಿಂದೆಂದೂ ನಮಗೆ ಆಗಿರಲಿಲ್ಲ. ಶರಣು ಬಂದ ಜೀವಿಗಳ ಅಂತಿಮ ಆಶ್ರಯವು ನೀನೇ ಆಗಿರುವುದರಿಂದ ನಿನ್ನ ಬಳಿಗೆ ಬಂದಿದ್ದೇವೆ. ಈ ಗಂಡಾಂತರದಿಂದ ನಮ್ಮನ್ನು ಕಾಪಾಡು. ಭಗವಂತನಿಗೆ ಭಕ್ತಿ ಸೇವೆಯನ್ನು ಸಲ್ಲಿಸಿ ಸಾಧನೆಯನ್ನು ಮಾಡಿದ ಧ್ರುವ ಮಹಾರಾಜನ ಪ್ರಭಾವವನ್ನು ದೇವತೆಗಳು ಗಮನಿಸುವಂತಾಯಿತು. ಹಿಂದೆಂದೂ ಅವರಿಗೆ ಅಂತಹದ್ದೊಂದು ಅನುಭವವಾಗಿರಲಿಲ್ಲ. ಧ್ರುವನು ತನ್ನ ಉಸಿರಾಟವನ್ನು ನಿಲ್ಲಿಸಿದ್ದರಿಂದ ಇಡೀ ವಿಶ್ವದ ಉಸಿರಾಟವೇ ಕಟ್ಟಿಹೋಯಿತು. ದೇವೋತ್ತಮ ಪರಮಪುರುಷನ ಸಂಕಲ್ಪದಿಂದ ಆಧ್ಯಾತ್ಮಿಕ ಜೀವಿಗಳು ಉಸಿರಾಡಬಲ್ಲರು, ಆದರೆ ಭೌತ ಜೀವಿಗಳು ಉಸಿರಾಡಲಾರರು. ಭೌತ ಜೀವಿಗಳು
ಪ್ರಭುವಿನ ಬಾಹ್ಯ ಶಕ್ತಿಯ ಉತ್ಪನ್ನಗಳು. ಆಧ್ಯಾತ್ಮಿಕ ಜೀವಿಗಳಾದರೆ ಅವನ ಆಂತರಿಕ ಶಕ್ತಿಯ ಉತ್ಪನ್ನಗಳು. ಉಸಿರಾಟ ಪ್ರಕ್ರಿಯೆಯು ಏತಕ್ಕಾಗಿ ನಿಂತು ಹೋಗಿದೆ ಎಂದು ತಿಳಿದುಕೊಳ್ಳುವ ಸಲುವಾಗಿ ಎರಡೂ ಬಗೆಯ ಜೀವಿಗಳ ನಿಯಂತ್ರಕನಾದ ದೇವೋತ್ತಮ ಪರಮಪುರುಷನ ಬಳಿಗೆ ದೇವತೆಗಳು ಹೋದರು. ತನ್ನ ಬಳಿಗೆ ಶರಣಾಗಿ ಬಂದಂತಹ ದೇವತೆಗಳಿಗೆ ದೇವೋತ್ತಮ ಪರಮಪುರುಷನು ಏನೆಂದು ಉತ್ತರ ಕೊಟ್ಟನು ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.